ನಿಮ್ಮ ಕಂದನ ಮೊದಲ ನಗು, ಮೊದಲ ತೊದಲ ನುಡಿ, ಮೊದಲ ಹೆಜ್ಜೆ, ಅಮ್ಮನ ಮೊದಲ ಕೈತುತ್ತು. ಸದೃಢ ಹಾಗೂ ಆರೋಗ್ಯಕರ ಬೆಳವಣಿಗೆಗಾಗಿ ಪಾರಂಪರಿಕ ಪದ್ಧತಿಯಲ್ಲಿ ತಯಾರಾದ ಪೌಷ್ಟಿಕ ಆಹಾರ ಮಿಲೆಕ್ಸ್ ಮದರ್ ರೂಟ್. ಮೂಳೆಗಳ ಹಾಗೂ ಮೆದುಳಿನ ಬೆಳವಣಿಗೆಗೆ ಪೂರಕ ಮಿಲೆಕ್ಸ್ ಮದರ್ ರೂಟ್. ತಾಯಿಯ ಪ್ರೀತಿಯಷ್ಟೇ ಪರಿಶುದ್ಧ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನೇತ್ರಾವತಿ ತೀರದ ಪ್ರಕರಣದಲ್ಲಿ ಭಾರಿ ಎಡವಟ್ಟಾಗಿರೋ ಮಾಹಿತಿ ಸಿಗ್ತಾ ಇದೆ. ಪ್ರಕರಣದ ದಿಕ್ಕನ್ನೇ ಬದಲು ಮಾಡಲಿದ್ದ ಪೊಲೀಸ್ ರೆಕಾರ್ಡ್ಸ್ ಇಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಇದನ್ನ ಖುದ್ದು ಪೊಲೀಸರೇ ಹೇಳಿದ್ದಾರೆ. ಆರ್ಟಿಐನಿಂದ ಈ ವಿಚಾರ ಬಯಲಾಗಿದೆ. ರುಟೀನ್ ಪ್ರೊಸೀಜರ್ ಭಾಗವಾಗಿ ಕಾಲಕಾಲಕ್ಕೆ ಹಳೆಯ ದಾಖಲೆಗಳನ್ನ, ಪೇಪರ್ ವರ್ಕ್ ಅನ್ನ ನಾವು ನಾಶಪಡಿಸ್ತೀವಿ, ಅವುಗಳನ್ನ ಡಿಸ್ಟ್ರಾಯ್ ಮಾಡ್ತೀವಿ, ಎಲ್ಲ ಇಟ್ಕೊಳಕ್ಕಾಗಲ್ಲ ಅಂತ. ಅಗತ್ಯದ ತುಂಬಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಏನ್ ಮಾಡ್ತಾರೆ ಪೊಲೀಸರು, ಕಂಪ್ಯೂಟರೈಸ್ ಮಾಡ್ತಾರೆ. ಉಳಿದಿದ್ದೆಲ್ಲ ನಾವು ಅದನ್ನ ಡಿಸ್ಟ್ರಾಯ್ ಮಾಡ್ತೀವಿ ಅನ್ನೋ ರಿಪ್ಲೈ ಅನ್ನ ಕೊಟ್ಟಿದ್ದಾರೆ. 2000ನೇ ಇಸವಿಯಿಂದ 2015ರವರೆಗೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ದಾಖಲಾಗಿರೋ ಗುರುತಿಸಲಾಗದ ಸಾವಿನ ಪ್ರಕರಣಗಳ ಬಗ್ಗೆ ದಾಖಲೆಗಳು ಇದೆಯಾ ನಿಮ್ಮ ಹತ್ರ, ಅದರ ಬಗ್ಗೆ ಮಾಹಿತಿ ಕೊಡಿ ಅಂತ ಆರ್ಟಿಐ ಹಾಕಲಾಗಿತ್ತು. ಮೃತಪಟ್ಟವರ ಗುರುತು ಪತ್ತೆ ಮಾಡೋಕ್ಕಿದ್ದ ಮರಣೋತ್ತರ ಪರೀಕ್ಷೆ ರಿಪೋರ್ಟ್, ವಾಲ್ ಪೋಸ್ಟರ್ಸ್, ನೋಟಿಸ್ಗಳು ಮತ್ತು ಫೋಟೋಗ್ರಾಫ್ಗಳನ್ನ ಅದರ ಬಗ್ಗೆ ಏನ್ ದಾಖಲೆ ಇದೆ ಅಂತ ಹೇಳಿ ಕೇಳಲಾಗಿತ್ತು. ಈಗ ಪೊಲೀಸರು ಅದು ಯಾವುದು ಲಭ್ಯ ಇದೆ ನಮ್ಮ ಹತ್ರ, ಒಂದಿಷ್ಟು ಟೈಮ್ ಇಟ್ಕೊಳ್ತೀವಿ ಅವೆಲ್ಲ, ಆಮೇಲೆ ಸಾಮಾನ್ಯ ಪ್ರೊಸೀಜರ್ ಅದು ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲೂ ಕೂಡ ಅದೇ ರೀತಿ ನಾವು ಅದನ್ನ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಪ್ರಕಾರ ಡಿಸ್ಟ್ರಾಯ್ ಮಾಡಿದೀವಿ ಅಂತ ಪೊಲೀಸರು ಹೇಳಿದ್ದಾರೆ. ಜೊತೆಗೆ ಈ ರೀತಿ ದಾಖಲೆ ನಾಶಕ್ಕೆ ತಾವು ಪಾಲಿಸಿದ ನಿಯಮಗಳನ್ನ ಕೂಡ ಉಲ್ಲೇಖ ಮಾಡಿ ಮೆನ್ಷನ್ ಮಾಡಿದ್ದಾರೆ. ಮೊದಲನೇದಾಗಿ ಪರ್ಮನೆಂಟ್ ಆರ್ಡರ್ ನಂಬರ್ಸ್ 762, 759 ಮತ್ತು 874. ಎರಡನೇದಾಗಿ ರೆಕಾರ್ಡ್ ಡಿಸ್ಟ್ರಕ್ಷನ್ ಪ್ರೊಸೀಜರ್ ನಂಬರ್ 400 ಆಫ್ ಕರ್ನಾಟಕ ಫಿನಾನ್ಷಿಯಲ್ ಕೋಡ್. ಇದನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ. ಹಾಗೆ 2013 ಜೂನ್ 13ರ ಕರ್ನಾಟಕ ಸರ್ಕಾರದ ಸೆಕ್ರೆಟರಿಯೇಟ್ ನೋಟಿಫಿಕೇಶನ್, 2023 ನವೆಂಬರ್ 23ನೇ ತಾರೀಕು ಪೊಲೀಸ್ ವರಿಷ್ಠಾಧಿಕಾರಿ ಆದೇಶ, ಇದೆಲ್ಲವನ್ನ ಮುಂದಿಟ್ಟಿದ್ದಾರೆ. ಪ್ರೊಸೀಜರ್ ಇರೋದೇ ಹೀಗೆ, ನಾವೇನ್ ಮಾಡೋಣ ಅನ್ನೋ ರೀತಿಯಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. ಆರ್ಟಿಐ ಅರ್ಜಿ ಸಲ್ಲಿಕೆಯಾಗಿದ್ದು ಇದರಲ್ಲಿ ಸಿಆರ್ಪಿಸಿ ಸೆಕ್ಷನ್ 174A ಅಡಿಯಲ್ಲಿ ಕಳೆದ 15 ವರ್ಷಗಳ ಸ್ಪೆಸಿಫಿಕ್ ಪೀರಿಯಡ್ನ ಗುರುತು ಪತ್ತೆ ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದ ಅಸಹಜ ಸಾವುಗಳ ಬಗ್ಗೆ ಏನ್ ಡೇಟಾ ಇದೆ ಕೊಡಿ ಅಂತ ಕೇಳಲಾಗಿತ್ತು. ಇದಕ್ಕೆ ಪೊಲೀಸರು ಈ ರೀತಿ ವಿವರಣೆ ಕೊಟ್ಟಿದ್ದಾರೆ. ಈ ಬಗ್ಗೆ ಲೀಗಲ್ ಎಕ್ಸ್ಪರ್ಟ್ಸ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಕ್ರಿಮಿನಲ್ ಕೇಸ್ಗಳಿಗೆ ಸಂಬಂಧಪಟ್ಟ ದಾಖಲೆಗಳನ್ನ ನಾಶ ಮಾಡೋ ಅಧಿಕಾರ ಪೊಲೀಸ್ ಸ್ಟೇಷನ್ಗೆ ಇಲ್ಲ, ಅದು ಕೂಡ ಅಸಹಜ ಸಾವಿನ ಬಗ್ಗೆ ದಾಖಲೆ ಡಿಸ್ಟ್ರಾಯ್ ಮಾಡೋ ಹಾಗೇನೆ ಇಲ್ಲ ಅಂತ ತಜ್ಞರು ವಾದಿಸಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ನೇತ್ರಾವತಿ ಕೇಸ್ನಲ್ಲಿ ಈ ಮಾಹಿತಿ ಬಹಳ ಕ್ರೂಷಿಯಲ್ ಆಗಿತ್ತು. ಯಾಕಂದ್ರೆ ಅನಾಮಿಕಾ ತನ್ನ ದೂರಿನಲ್ಲಿ 1998ರಿಂದ 2014ರ ನಡುವೆ ಮಹಿಳೆಯರು ಮತ್ತು ಅಪ್ರಾಪ್ತೆಯರ ಮೃತದೇಹಗಳನ್ನ ಹೂತು ಹಾಕಿದ್ದೆ ಅಂತ ಆರೋಪ ಮಾಡಿದ್ದ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡಲಾಗಿತ್ತು, ಈ ಪೀರಿಯಡ್ ಕೊಡಿ ಅಂತ ಕೇಳಲಾಗಿತ್ತು. ಪೊಲೀಸರು ಈಗ ಆ ಪೀರಿಯಡ್ ನಮ್ಮ ಹತ್ರ ಇಲ್ಲ ಅಂತ ಹೇಳಿರೋದು ಈಗ ಬಹಳ ತರಹೇವಾರಿ ಚರ್ಚೆಗಳಿಗೆ ಕಾರಣ ಆಗಿದೆ. ಇಲ್ಲಿ ಬೇಸಿಕ್ ಕಾಮನ್ ಸೆನ್ಸ್ ವಿಚಾರ ಏನ್ ಬರುತ್ತೆ ಅಂತ ಹೇಳಿದ್ರೆ, ಪೊಲೀಸರಿಗೆ ಓಕೆ ಅಷ್ಟೆಲ್ಲ ಪೇಪರ್ ರಾಶಿ ಇಟ್ಕೊಳಕ್ ಆಗಿಲ್ಲ ಅಂತ ಹೇಳಿದ್ರೆ, ಜಾಗ ಸಾಕಾಗಿಲ್ಲ ಅಂದ್ರೆ ಡಿಜಿಟಲೈಸ್ ಮಾಡಿ ಕಂಪ್ಯೂಟರ್ಗಳಲ್ಲಿ, ಹಾರ್ಡ್ ಡ್ರೈವ್ಗಳಲ್ಲಿ, ಕಂಪ್ಯೂಟರ್ ಸ್ಟೋರೇಜ್ ಅಲ್ಲಿ ಅದನ್ನ ಸೇವ್ ಮಾಡಿ ಇಟ್ಕೋಬಹುದಲ್ವಾ, ಸ್ಕ್ಯಾನ್ ಮಾಡಿಸ್ಬಿಟ್ಟು. ಅದಕ್ಕೆ ಎಷ್ಟು ಖರ್ಚಾಗತ್ತೆ? ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕ್ಲಾರಿಫಿಕೇಶನ್ ಕೊಡಬೇಕು. ಕರ್ನಾಟಕದ ಎಲ್ಲ ಪೊಲೀಸ್ ಸ್ಟೇಷನ್ ಹೀಗೆ ಮಾಡ್ತಿದ್ದೀರಾ ನೀವು, ಏನ್ ಕತೆ ಅಂತ ಹೇಳಿ. ಡಿಜಿಟಲೈಸ್ ಮಾಡ್ತಾ ಇದ್ರೆ ಯಾವ ವರ್ಷದಿಂದ ಮಾಡ್ತಾ ಇದೀರಿ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಕೊಡಬೇಕು. ಇಲ್ಲಾಂದ್ರೆ ಬಹಳ ಕಷ್ಟ ಆಗುತ್ತಲ್ವಾ ಇದು, ಹಳೆ ಕೇಸ್ದಲ್ಲಿ ಯಾವುದು ಇಲ್ಲ ಅಂತ ಹೇಳಿಬಿಟ್ರೆ. ಹಾಗಾಗಿ ಇದ್ರ ಬಗ್ಗೆ ಈಗ ನೋಡಬೇಕು ಸರ್ಕಾರ ಏನ್ ಹೇಳುತ್ತೆ ಅಂತ. ಈ ನೇತ್ರಾವತಿ ತೀರದಲ್ಲಿ ನಡೆದಿವೆ ಎನ್ನಲಾದ ಸರಣಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ತಂಡದ ಶೋಧ ಕಾರ್ಯಾಚರಣೆ ಚುರುಕಾಗಿ ನಡೀತಾ ಇದೆ. 6ನೇ ಪಾಯಿಂಟ್ನಲ್ಲಿ ಮೂಳೆಯ ತುಂಡುಗಳು ಪತ್ತೆಯಾದ ನಂತರ ಅಲ್ಲಿಗೆ ಪೂರ್ತಿ ಆದ್ಮೇಲೆ 7 ಮತ್ತು 8ನೇ ಪಾಯಿಂಟ್ನಲ್ಲೂ ಭೂಮಿಯನ್ನ ಅಗೆದು ನೋಡಲಾಗಿದೆ. ಆದರೆ 7ನೇ ಪಾಯಿಂಟ್ನಲ್ಲಿ ಯಾವುದೇ ಮೂಳೆ ಸಿಕ್ಕಿಲ್ಲ. ಆದ್ರೆ ಒಂದು ಕರ್ಚೀಫ್ ಪೀಸ್ ಪತ್ತೆಯಾಗಿದೆ. ಅದನ್ನ ಕೂಡ ಎಸ್ಐಟಿ ತಂಡ ತೆಗೆದಿಟ್ಕೊಂಡಿದೆ. ನಂತರ ಪಾಯಿಂಟ್ 8ನಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿ 5 ಅಡಿ ಅಗಲ ಮತ್ತು 6 ಅಡಿ ಉದ್ದದ ಗುಂಡಿ ತೋಡಿದ್ರು ಕೂಡ ಅಲ್ಲೂ ಏನೂ ಪತ್ತೆಯಾಗಿಲ್ಲ. 4ನೇ ದಿನದ ಕಾರ್ಯಾಚರಣೆ ಸದ್ಯಕ್ಕೆ ಎಂಡ್ ಆಗಿದೆ. ಇನ್ನೂ ಒಟ್ಟು 13 ಪಾಯಿಂಟ್ ವರೆಗೂ ಇದೇ ರೀತಿ
ಶೋಧ ಕಾರ್ಯಾಚರಣೆ ಮುಂದುವರಿಸಲಾಗುತ್ತೆ. ಇನ್ನು 5 ಪಾಯಿಂಟ್ ಬಾಕಿ ಇದೆ. ಅದರಲ್ಲೂ ಕೂಡ 11 ಮತ್ತು 13ನೇ ಪಾಯಿಂಟ್ ನಲ್ಲಿ 10 ದೇಹಗಳನ್ನ ಹೂತಾಕಿದ್ದೀನಿ ನಾನು ಅಂತ ಆ ವ್ಯಕ್ತಿ ಕ್ಲೇಮ್ ಮಾಡಿರೋದ್ರಿಂದ ಆ ಪಾಯಿಂಟ್ಗಳು ಯಾವಾಗ ಬರುತ್ತೆ ಅನ್ನೋ ಕುತೂಹಲ ಕೂಡ ಮನೆ ಮಾಡಿದೆ. ಜೊತೆಗೆ ಸೇಮ್ ಟೈಮ್ 6ನೇ ಪಾಯಿಂಟ್ ನಲ್ಲಿ ಮೂಳೆಗಳು ಸಿಕ್ಕಿದ್ವಲ್ಲ, ಅದನ್ನೀಗ ಸಂಗ್ರಹ ಮಾಡಲಾಗಿತ್ತಲ್ಲ, ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೂ ಈಗ ಅದನ್ನ ಟೆಸ್ಟಿಂಗಿಗೆ ಕಳಿಸಿಕೊಡಲಾಗಿದೆ. ಆಪರೇಷನ್ ಸಿಂಧೂರ್ ಬೆನ್ನಲ್ಲೇ ಪಾಕ್ ವಶದಲ್ಲಿರೋ ಕಾಶ್ಮೀರದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಸೋ ಕಾಲ್ಡ್ ಆಜಾದ್ ಕಾಶ್ಮೀರ ಭಾಗದಲ್ಲಿರೋ ಖೋಯಾ ಅನ್ನೋ ಹಳ್ಳಿ ಜನರು ಉಗ್ರಗಾಮಿಗಳನ್ನ ನಮ್ಮ ಜಾಗ ಬಿಟ್ಟು ತೊಲಗಿ ಅಂತ ಓಡಿಸಿಬಿಟ್ಟಿದ್ದಾರೆ. ಭಾರತೀಯ ಸೇನಾ ಪಡೆಯಿಂದ ಇತ್ತೀಚೆಗಷ್ಟೇ ಹಬೀಬ್ ತಾಹಿರ್ ಅನ್ನೋ ಉಗ್ರ ಟಿಕೆಟ್ ತಗೊಂಡಿದ್ದ. ಆತನ ಅಂತ್ಯಕ್ರಿಯೆ ಈ ಹಳ್ಳಿಲಿ ಆಗ್ತಾ ಇತ್ತು. ಆಗ ಲಷ್ಕರ್ ಉಗ್ರ ಸಂಘಟನೆಯೊಂದಿಗೆ ಸಂಬಂಧ ಹೊಂದಿರೋ ರಿಜ್ವಾನ್ ಹನೀಫ್ ಅನ್ನೋ ಉಗ್ರ ಆತನ ಅಂತಿಮ ಸಂಸ್ಕಾರದಲ್ಲಿ ಪಾಲ್ಗೊಳ್ಳೋಕೆ ಬಂದಿದ್ದ. ಜೊತೆಗೆ ಶಸ್ತ್ರಾಸ್ತ್ರ ಹಿಡಿದು ಆತನ ಒಂದಷ್ಟು ಸಹಚರರು ಕೂಡ ಬಂದಿದ್ರು. ಆಗ ಮೃತ ಉಗ್ರ ಹಬೀಬ್ ತಾಹಿರ್ ಸಂಬಂಧಿಕರು ಉಗ್ರ ರಿಜ್ವಾನ್ನ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗದಂತೆ ತಡೆದಿದ್ದಾರೆ. ಆದರೂ ಉಗ್ರರು ಮಾತು ಕೇಳದೆ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗೋಕೆ ಬಂದರು. ಆಗ ಹಳ್ಳಿ ಜನ ಮತ್ತು ಈ ಉಗ್ರ ಗುಂಪಿನ ನಡುವೆ ಘರ್ಷಣೆಯಾಗಿ ಆಮೇಲೆ ಸಿಟ್ಟಿಗೆದ್ದ ಜನ ಉಗ್ರ ರಿಜ್ವಾನ್ ಮತ್ತು ಆತನ ಸಹಚರರನ್ನ ಹಿಡಿದು ಬಲವಂತವಾಗಿ ತಮ್ಮ ಊರಿನಿಂದ ಆಚೆ ದಬ್ಬಿದ್ದಾರೆ. ಇಷ್ಟಕ್ಕೆ ಮುಗಿದಿಲ್ಲ. ಈ ಘಟನೆ ಬೆನ್ನಲ್ಲೇ ಆ ಹಳ್ಳಿ ಜನ ಉಗ್ರ ಸಂಘಟನೆಗಳ ವಿರುದ್ಧ ಕಠಿಣ ಕ್ರಮ ತಗೊಳ್ಳೋಕೆ, ಆ ಏರಿಯಾದಿಂದ ಯುವಕರು ಉಗ್ರ ಸಂಘಟನೆಗಳಿಗೆ ರಿಕ್ರೂಟ್ ಆಗ್ತಿರೋದನ್ನ ತಡೆಯೋಕೆ ಪ್ರಯತ್ನ ಪಡೋಕೆ ಮುಂದಾಗಿದ್ದಾರೆ. ಹಳ್ಳಿ ಜನರೆಲ್ಲ ಒಟ್ಟಾಗಿ ಆ ನಿಟ್ಟಿನಲ್ಲಿ ಏನ್ ಮಾಡಬಹುದು ಅಂತ ಡಿಸ್ಕಸ್ ಮಾಡೋಕೆ ಜಿಗ್ರಾ ಅಂತ ಮೀಟಿಂಗ್ ನಡೆಸೋಕು ಕೂಡ ಪ್ಲಾನ್ ಮಾಡಿದ್ದಾರೆ. ಆದರೆ ಅಲ್ಲಿನ ಅಧಿಕಾರಿಗಳು ಉಗ್ರ ನಿಗ್ರಹಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರು ಜನರು ಮಾಡಿದಂತ ಆ ಮೀಟಿಂಗ್ಗೆ ಅನುಮತಿ ಕೊಟ್ಟಿಲ್ಲ. ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ರೀತಿ ಪ್ರೋಗ್ರಾಮ್ ಮಾಡಬೇಡಿ ಅಂತ ಅಲ್ಲಿನ ನಾಚಿಕೆಗೆಟ್ಟ ಮರ್ಯಾದೆಗೆಟ್ಟ ಅಧಿಕಾರಿಗಳು ಹೇಳಿದ್ದಾರೆ. ಏನ್ ಗೊತ್ತಾ ಸಮರ್ಥನೆ, ಉಗ್ರರ ವಿರುದ್ಧ ಮಾತಾಡಬೇಡಿ ಅಂತ ಹೆಂಗೆ ಹೇಳ್ತಾರೆ? ಅದಕ್ಕೇನು ಸಮರ್ಥನೆ ಕೊಟ್ಟಿದ್ದಾರೆ ಗೊತ್ತಾ? ಅವರು ಯಾವ ದಾರಿ ಹಿಡಿದಿದ್ದಾರೆ ಗೊತ್ತಾ? ಬೇಡ, ಡೇಂಜರ್, ಉಗ್ರರು ನಿಮ್ಮನ್ನ ಉಡಾಯಿಸಬಹುದು, ಅದಕ್ಕೆ ನೀವು ಈ ರೀತಿ ಮೀಟಿಂಗ್ ಮಾಡಬೇಡಿ ಅಂತ ಹೇಳಿ ಅಲ್ಲಿನ ಅಧಿಕಾರಿಗಳು, ಪಾಕಿಸ್ತಾನಿ ಅಧಿಕಾರಿಗಳು ಹೇಳಿದ್ದಾರೆ. ಸದ್ಯ ಈ ವಿಚಾರ ತೀವ್ರ ಸಂಚಲನ ಕಾರಣ ಆಗ್ತಿದೆ. ಯಾಕಂದ್ರೆ ದಶಕಗಳಿಂದ ಪಾಕಿಸ್ತಾನ ಈ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಉಗ್ರ ಚಟುವಟಿಕೆಗಳಿಗೆ ಮಾತ್ರ ಯೂಸ್ ಮಾಡ್ತಿದೆ, ಲೂಟಿ ಮಾಡಕ್ಕಷ್ಟೇ ಯೂಸ್ ಮಾಡ್ತಿದೆ. ಲಷ್ಕರ್ ಮತ್ತು ಜೈಷ್ನಂತ ಉಗ್ರ ಸಂಘಟನೆಗಳಿಗೆ ಲಾಂಚ್ ಪ್ಯಾಡ್ ತರ ಪಾಕಿಸ್ತಾನ ಸರ್ಕಾರ ಮತ್ತು ಸೇನೆಯ ಸಪೋರ್ಟ್ನಿಂದ ಇಲ್ಲಿ ಉಗ್ರ ಚಟುವಟಿಕೆಗಳು ನಡೀತಾನೆ ಬಂದಿವೆ. ಉಗ್ರಗಾಮಿಗಳನ್ನ ಭಾರತದ ಒಳಗೆ ಚೂ ಬಿಡೋಕೆ ಈ ಜಾಗ ಅವರಿಗೆ ಒಂಥರ ಬ್ರೀಡಿಂಗ್ ಗ್ರೌಂಡ್ ಇದ್ದ ಹಾಗೆ. ಜಮ್ಮು ಕಾಶ್ಮೀರ ಮತ್ತು ಭಾರತದ ಇತರ ಭಾಗಗಳಲ್ಲಿ ನಡೆದ ಅನೇಕ ಉಗ್ರ ದಾಳಿಗಳಿಗೆ ಇಲ್ಲಿರೋ ಉಗ್ರರೇ ಕಾರಣ, ಇಲ್ಲಿಂದ ಬರೋ ಉಗ್ರರೇ ಕಾರಣ. ದೊಡ್ಡ ಪ್ರಮಾಣದ ಟ್ರೈನಿಂಗ್ ಕ್ಯಾಂಪ್ಗಳು ಕೂಡ ಇಲ್ಲಿಂದ ನಡೆಸ್ತಾರೆ. ಈ ಉಗ್ರರು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರೋ ಯುವಕರನ್ನ ರಿಕ್ರೂಟ್ ಮಾಡಿಕೊಂಡು ಉಗ್ರ ಕೃತ್ಯಗಳನ್ನು ನಡೆಸ್ತಾ ಇದ್ದಾರೆ. ಆದ್ರೀಗ ಇಂತಹ ಹೀನ ಕೃತ್ಯಗಳಲ್ಲಿ ಅವರನ್ನ ಕರ್ಕೊಂಡು ಹೋಗಬೇಡಿ, ನಮ್ಮ ಕುಟುಂಬಸ್ಥರ ನಾವು ಕಳ್ಕೊಳ್ತಾ ಇದ್ದೀವಿ, ನಮ್ಮನ್ನಿದು ಕೇಳ್ಕೊಂಡ್ ಬರಬೇಡಿ ಅಂತ POK ಜನ ಪಾಕಿಸ್ತಾನ ವಿರುದ್ಧ ಸೇನೆ ವಿರುದ್ಧ ರೊಚ್ಚಿಗೇಳೋಕ್ ಶುರು ಮಾಡಿದ್ದಾರೆ. ಮತ್ತೊಂದ್ ಕಡೆ ಕಾಶ್ಮೀರದಲ್ಲಿ ಭಾರತೀಯ ಸೇನೆ ಕೆಲ ದಿನಗಳಿಂದ ಮಹಾದೇವ ಪರ್ವತ ಶ್ರೇಣಿಯಲ್ಲಿ ಆಪರೇಷನ್ ಮಹಾದೇವ್ ಹಾಗೂ ಶಿವಶಕ್ತಿ ಹೀಗೆ ಬ್ಯಾಕ್ ಟು ಬ್ಯಾಕ್ ಆಪರೇಷನ್ ಕೈಗೊಂಡಿತ್ತು. ಈಗ ಆಪರೇಷನ್ಗಳಲ್ಲಿ ಭಾರತೀಯ ಸೇನೆ 12 ಉಗ್ರಗಾಮಿಗಳನ್ನ ಹೊಡೆದು ಹಾಕಿದೆ. ಇದರಲ್ಲಿ 6 ಉಗ್ರರು ಪಾಕಿಸ್ತಾನಕ್ಕೆ ಸೇರಿದವರಾಗಿದ್ದಾರೆ. ಇನ್ನುಳಿದವರು ಬೇರೆ ಬೇರೆ ಉಗ್ರ ಚಟುವಟಿಕೆಯಲ್ಲಿ ಆಲ್ರೆಡಿ ಪಾಲ್ಗೊಂಡಿದ್ದ ಸ್ಥಳೀಯರು. ಇಂಟೆಲಿಜೆನ್ಸ್ ಏಜೆನ್ಸಿ ಮಾಹಿತಿ ಪ್ರಕಾರ ಪಹಲ್ಗಾಮ್ ದಾಳಿಗೂ ಮೊದಲು POKನಲ್ಲಿ 42 ಉಗ್ರ ಲಾಂಚ್ ಪ್ಯಾಡ್ಸ್ ಮತ್ತು 110ರಿಂದ 130 ಉಗ್ರರಿರುವ ಅಂದಾಜಿತ್ತು. ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಭಾರತ POKನಲ್ಲಿನ ಉಗ್ರರ ಕೆಲ ಜಾಗಗಳ ಮೇಲೆ ರೇಡ್ ಮಾಡಿತ್ತು. ಇನ್ನು ಕಾಶ್ಮೀರದಲ್ಲಿ 70ರಿಂದ 75 ಉಗ್ರರು ಆಕ್ಟಿವ್ ಇದ್ದಾರೆ. ಇದರಲ್ಲಿ 60ರಿಂದ 65 ಉಗ್ರರು ಜಮ್ಮು, ರಜೌರಿ ಮತ್ತು ಪೂಂಚ್ ಈ 3 ಪ್ಲೇಸ್ನಲ್ಲಿದ್ದಾರೆ ಅಂತ ಇಂಟೆಲಿಜೆನ್ಸ್ ಮೂಲಗಳು ಮಾಹಿತಿ ನೀಡಿದ್ದಾರೆ. ಜೆಡಿಎಸ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಕೇಸ್ನಲ್ಲಿ ದೋಷಿ ಅಂತ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಹಾಸನದ ಹೊಳೆನರಸೀಪುರದಲ್ಲಿ ದಾಖಲಾದ ಅತ್ಯಾಚಾರ ಪ್ರಕರಣದಲ್ಲಿ ಈ ತೀರ್ಪು ಹೊರಬಿದ್ದಿದೆ. ಈ ಪ್ರಕರಣದಲ್ಲಿ ಶಿಕ್ಷೆ ಪ್ರಮಾಣ ಎಷ್ಟು ಅನ್ನೋದಷ್ಟೇ ಈಗ ಹೊರಗೆ ಬರಬೇಕು. ಒಂದಿನ ಅಂತರದಲ್ಲಿ ಅದು ಕೂಡ ಹೊರಗೆ ಬರುತ್ತೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರೋ ಇನ್ನೂ 3 ಕೇಸ್ಗಳನ್ನ SIT ತನಿಖೆ ನಡೆಸ್ತಾ ಇದೆ. ಅಂದಹಾಗೆ ಪ್ರಜ್ವಲ್ ರೇವಣ್ಣರನ್ನ 2024 ಮೇ 30ನೇ ತಾರೀಕು ಅರೆಸ್ಟ್ ಮಾಡಲಾಗಿತ್ತು. ಹಲವು ಸಲ ಜಾಮೀನು ಅರ್ಜಿ ರಿಜೆಕ್ಟ್ ಆಗಿ ಜೈಲಿನಲ್ಲೇ ಕುಳಿತಾ ಇದ್ರು. ಈಗ ಕೋರ್ಟ್ ದೋಷಿ ಅಂತ ತೀರ್ಪು ಕೊಟ್ಟಿದೆ. ಈ ತೀರ್ಪು ಕೊಡೋ ಟೈಮ್ನಲ್ಲಿ ಕೋರ್ಟ್ನಲ್ಲೇ ಇದ್ದು ಅಲ್ಲೇ ಇದ್ದು ಅದನ್ನ ಕೇಳಿಸ್ಕೊಳ್ತಾ ಇದ್ದ ಪ್ರಜ್ವಲ್ ರೇವಣ್ಣ ಗಳಗಳ ಅಂತ ಅತ್ತು ಅಲ್ಲಾಡ್ಬಿಟ್ಟಿದ್ದಾರೆ. ಏನೋ ದಿವಂಗತ ನಟ ಡಾ ರಾಜ್ಕುಮಾರ್ ಅವರ ಸಹೋದರಿ ನಾಗಮ್ಮ ಶುಕ್ರವಾರ ವಿಧಿವಶರಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗಾಜನೂರಿನ ಸ್ವಗೃಹದಲ್ಲಿ ವಾಸಿಸುತ್ತಿದ್ದ ನಾಗಮ್ಮ ವಯೋಸಹಜ ಕಾಯಿಲೆಗಳಿಂದ ಬಳಲ್ತಾ ಇದ್ರು. 92ನೇ ವಯಸ್ಸಲ್ಲಿ ಮೃತಪಟ್ಟಿದ್ದಾರೆ.
ಇನ್ನು ಲೋಕಸಭೆಯ ಪ್ರತಿಪಕ್ಷ ನಾಯಕ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡೋದನ್ನ ಕಂಟಿನ್ಯೂ ಮಾಡಿದ್ದಾರೆ. ಚುನಾವಣಾ ಆಯೋಗ ಮತ ಕಳ್ಳತನದಲ್ಲಿ ತೊಡಗಿಸಿಕೊಂಡಿದೆ, ಇದಕ್ಕೆ ನನ್ನ ಬಳಿ 100% ಪ್ರೂಫ್ ಇದೆ ಅಂತ ಹೇಳಿದ್ದಾರೆ. ಅಲ್ಲದೆ ಚುನಾವಣಾ ಆಯೋಗ ಬಿಜೆಪಿಗೋಸ್ಕರ ಕೆಲಸ ಮಾಡ್ತಿದೆ, ನಮ್ಮ ಹತ್ರ ಇರೋ ಪ್ರೂಫ್ ನ ರಿಲೀಸ್ ಮಾಡಿದ ಬಳಿಕ ಚುನಾವಣಾ ಆಯೋಗ ಬಿಜೆಪಿ ಪರ ಮತ ಕದಿತಾ ಇರೋದು ಪೂರ್ತಿ ದೇಶಕ್ಕೆ ಗೊತ್ತಾಗುತ್ತೆ. ನಮಗೆ ಮಧ್ಯಪ್ರದೇಶ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆ ಟೈಮ್ನಲ್ಲೇ ಬಗ್ಗೆ ಡೌಟ್ ಇತ್ತು, ಆದರೆ ಮಹಾರಾಷ್ಟ್ರ ಚುನಾವಣೆ ಬಳಿಕ ನಮ್ಮ ಡೌಟ್ ಇನ್ನೂ ಹೆಚ್ಚಾಯಿತು. ಹೀಗಾಗಿ ನಾವು 6 ತಿಂಗಳು ಸ್ವಂತ ತನಿಖೆ ಮಾಡಿದ್ದೀವಿ, ನಾವೇ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿಬಿಟ್ಟಿದ್ದೀವಿ. ಆಗ ನಮಗೆ ಆಟಮ್ ಬಾಂಬ್ನಷ್ಟು ಅಣ್ವಸ್ತ್ರದಷ್ಟು ಪ್ರಬಲವಾದ ಸಾಕ್ಷ್ಯ ಸಿಕ್ತು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಇದಕ್ಕೆ ಭಾರತೀಯ ಚುನಾವಣಾ ಆಯೋಗ ಪ್ರತಿಕ್ರಿಯೆ ಕೊಟ್ಟಿದೆ. ಬೇಜವಾಬ್ದಾರಿ ಹೇಳಿಕೆ, ಆಧಾರ ರಹಿತ ಅಂತ ಹೇಳಿದೆ. ಚುನಾವಣಾ ಆಯೋಗದ ಅಧಿಕಾರಿ ಸಿಬ್ಬಂದಿ ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಅಂತ, ರಾಹುಲ್ ಗಾಂಧಿ ಹೇಳಿಕೆಗೆ ಮಹತ್ವ ಕೊಡೋ ಅಗತ್ಯ ಇಲ್ಲ ಅಂತ ಚುನಾವಣಾ ಆಯೋಗ ಹೇಳಿದೆ. ಇನ್ನು ರಾಹುಲ್ ಗಾಂಧಿ ಈ ರೀತಿ ಹೇಳಿಕೆ ಕೊಡೋದು ಇದನ್ನು ಮೊದಲ ಬಾರಿಯಲ್ಲ ಅಂತ ಕೇಂದ್ರ ಸಚಿವ ಕಿರಣ್ ರಿಜಿಜು ಕೂಡ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅಣ್ವಸ್ತ್ರವನ್ನ ಸ್ಫೋಟಿಸಿಬಿಟ್ಟು ಬಿಜೆಪಿನ ಸರ್ವನಾಶ ಮಾಡಿಬಿಡಬೇಕು, ಯಾಕೆ ಕಾಯ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಅಷ್ಟು ಪ್ರಬಲವಾಗಿರೋ ಅಸ್ತ್ರವನ್ನ ಇಟ್ಕೊಂಡವರು, ಅಷ್ಟು ಪ್ರಬಲವಾಗಿರೋ ಸಾಕ್ಷ್ಯ ಇದೆ ಅಂತ ಹೇಳಿದ್ರೆ ಬಚ್ಚಿಡೋದು ಕೂಡ ಅಪರಾಧ. ದೇಶದ ಡೆಮೋಕ್ರಸಿ ಪ್ರಶ್ನೆ ಇದು, ಡೆಮೋಕ್ರಸಿಯನ್ನು ಹೈಜಾಕ್ ಮಾಡಿದಂಥ ಆರೋಪ ಇದು. ಅದನ್ನು ಆದಷ್ಟು ಬೇಗ ಪಬ್ಲಿಕ್ ಮಾಡಬೇಕು, ಸಾಬೀತು ಮಾಡಬೇಕು, ಅದನ್ನು ಹೊರಗಿಡಬೇಕು, ಜನರ ಮುಂದೆ ಇಡಬೇಕು. ಆ ಸಾಕ್ಷ್ಯವನ್ನು ಇನ್ವೆಸ್ಟಿಗೇಷನ್ ಮಾಡಿ ಅವರು ಪತ್ತೆ ಹಚ್ಚಿರೋ ಸಾಕ್ಷ್ಯವನ್ನು ಅದು ನಿಜ ಅಂತ ಗೊತ್ತಾದರೆ ತಪ್ಪಿತಸ್ಥರಿಗೆ ಪನಿಷ್ಮೆಂಟ್ ಆಗಲೇಬೇಕು. ಜಗದೀಪ್ ಧನ್ಕರ್ ಅವರ ಅಚ್ಚರಿಯ ರಾಜೀನಾಮೆಯಿಂದ ತೆರವಾಗಿರೋ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಸೆಪ್ಟೆಂಬರ್ 9ನೇ ತಾರೀಕು ಚುನಾವಣೆ ನಡೆಯುತ್ತೆ. ಕೇಂದ್ರ ಚುನಾವಣಾ ಆಯೋಗ ಉಪರಾಷ್ಟ್ರಪತಿ ಚುನಾವಣೆ ಸಂಬಂಧ ಮಾಧ್ಯಮ ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ. ಇದೇ ಆಗಸ್ಟ್ 7ನೇ ತಾರೀಕು ಅಧಿಸೂಚನೆ ಪ್ರಕಟವಾಗುತ್ತೆ. ಆಗಸ್ಟ್ 21ನೇ ತಾರೀಕು ನಾಮಪತ್ರ ಸಲ್ಲಿಸೋಕೆ ಕಡೆ ದಿನಾಂಕ. ಆಗಸ್ಟ್ 22ನೇ ತಾರೀಕು ಪರಿಶೀಲನೆ ನಡೆಯುತ್ತೆ ನಾಮಪತ್ರ. ಆಗಸ್ಟ್ 25ರ ಒಳಗೆ ನಾಮಪತ್ರ ಹಿಂಪಡೆಯೋಕೆ ಅವಕಾಶ ಇರುತ್ತೆ. ಸೆಪ್ಟೆಂಬರ್ 9ರ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಮತದಾನ ನಡೆಯಲಿದ್ದು ಅಂದೇ ಫಲಿತಾಂಶ ಪ್ರಕಟವಾಗುತ್ತೆ ಅಂತ ಚುನಾವಣಾ ಆಯೋಗ ಹೇಳಿದೆ. ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಒಬ್ರು ಮಿನಿಸ್ಟರ್ ಕೂತ್ಕೊಂಡು ರಮ್ಮಿ ಆಡ್ತಾ ಇದ್ರು ಫೋನ್ನಲ್ಲಿ. ಯಾರು? ಕೃಷಿ ಸಚಿವ ಮಾಣಿಕ್ ರಾವ್ ಕೋಕಟೆ ಅನ್ನೋ ಮನುಷ್ಯ. ಈಗ ಅವ್ರನ್ನ ಕೃಷಿ ಖಾತೆಯಿಂದ ತೆಗೆದು ಹಾಕಲಾಗಿದೆ. ತಡೀರಿ, ನೆಕ್ಸ್ಟ್ ಏನ್ ಮಾಡಿದ್ದಾರೆ ಕೇಳಿ. ಕ್ರೀಡೆ ಮತ್ತು ಯುವ ಕಲ್ಯಾಣ ಮಂತ್ರಿಯನ್ನಾಗಿ ನೇಮಕ ಮಾಡಲಾಗಿದೆ. ಏನಕ್ಕೆ? ಚೆನ್ನಾಗಿ ಆಟಗಾರ ಒಳ್ಳೆಯವನು ಅಂತನಾ? ಗೊತ್ತಿಲ್ಲ. ಅವರ ಲಾಜಿಕ್ ಏನಂತ ಗೊತ್ತಿಲ್ಲ. ಕೃಷಿ ಖಾತೆ ತೆಗೆದು ಪನಿಷ್ಮೆಂಟ್ ತರ ಅವರಿಗೆ ಕ್ರೀಡಾ ಖಾತೆ ಕೊಡಲಾಗಿದೆ. ಈಗ ರಮ್ಮಿ ಆಡಿದಕ್ಕೆ. ಸಂಸತ್ನಲ್ಲಿ ವಿಪಕ್ಷಗಳು ಪ್ರತಿಭಟಿಸ್ತಾ ಇದ್ದಾಗ ಕೇಂದ್ರದ ಸಿಐಎಸ್ಎಫ್ ಪಡೆ ರಾಜ್ಯಸಭೆಯ ಬಾವಿಗೆ ಇಳಿದಿದೆ. ಇದಕ್ಕೆ ವಿಪಕ್ಷಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಆಶ್ಚರ್ಯಕರ ಮತ್ತು ಆಘಾತಕಾರಿ ಬೆಳವಣಿಗೆ ಅಂತ ವಿಪಕ್ಷಗಳು ಹೇಳಿವೆ. ಈ ಬೆಳವಣಿಗೆಗೆ ಖಂಡನೆ ವ್ಯಕ್ತಪಡಿಸಿರುವ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯಸಭೆ ಉಪಾಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ. ಸಾರ್ವಜನಿಕ ಹಿತಾಸಕ್ತಿಗಾಗಿ ವಿಪಕ್ಷಗಳು ಧ್ವನಿ ಎತ್ತುವಾಗ ಈ ರೀತಿ ಸಿಎಎಸ್ಎಫ್ ಸಿಬ್ಬಂದಿ ಬರದಂತೆ ನೋಡಿಕೊಳ್ಳಿ ಅಂತ ಒತ್ತಾಯಿಸಿದ್ದಾರೆ. ಇನ್ನು ಭಾರತೀಯ ನೌಕಾಪಡೆಗೆ ಐಎನ್ಎಸ್ ಹಿಮಗಿರಿ ಹೆಸರಿನ ಮಲ್ಟಿ ರೋಲ್ ಫ್ರಿಗೇಟ್ ಸೇರ್ಪಡೆಗೊಂಡಿದೆ. ಈ ಮೂಲಕ 1 ತಿಂಗಳ ಅಂತರದಲ್ಲಿ 2 ಯುದ್ಧ ನೌಕೆಗಳು ಭಾರತೀಯ ನೌಕಾಪಡೆಯನ್ನ ಸೇರ್ಪಡೆ ಆದಂತಾಗಿದೆ. ಇದಕ್ಕೂ ಮುನ್ನ ಐಎನ್ಎಸ್ ಉದಯಗಿರಿ ಅನ್ನೋ ನೌಕೆ ಸೇರ್ಪಡೆಯಾಗಿತ್ತು. ಇನ್ನು ಐಎನ್ಎಸ್ ಹಿಮಗಿರಿ ನೌಕೆ ಸ್ವದೇಶಿ ನಿರ್ಮಿತ ಆಗಿದ್ದು ಕೋಲ್ಕತ್ತಾ ಮೂಲದ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಇದನ್ನ ನಿರ್ಮಾಣ ಮಾಡಿರೋದು. ಇದರಲ್ಲಿ ಬ್ರಹ್ಮೋಸ್ ಕ್ರೂಸ್ ಮಿಸೈಲ್ ಸೇರಿ ಹಲವು ಅಡ್ವಾನ್ಸ್ಡ್ ಮಿಸೈಲ್ಸ್ ಸೆನ್ಸಾರ್ಗಳನ್ನು ಇಂಟಿಗ್ರೇಟ್ ಮಾಡಲಾಗಿದೆ. ಹಾಗೆ ಡಿಫೆನ್ಸ್ಗೋಸ್ಕರ ಇಸ್ರೇಲ್ ಮೂಲದ ಬರಾಕ್ 8 ಸರ್ಫೇಸ್ ಏರ್ ಟು ಏರ್ ಮಿಸೈಲ್ ಸಿಸ್ಟಮ್ ನ ಕೂಡ ಅಳವಡಿಸಲಾಗಿದೆ. ಅರ್ಜೆಂಟೀನಾ ಫುಟ್ಬಾಲ್ ಲೆಜೆಂಡ್ ಲಯನಲ್ ಮೆಸ್ಸಿ ಭಾರತಕ್ಕೆ ಬರ್ತಾರೆ. ಡಿಸೆಂಬರ್ 14ನೇ ತಾರೀಕು ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆಯಲಿರೋ 7-a-side ಕ್ರಿಕೆಟ್ ಮ್ಯಾಚ್ ನಲ್ಲಿ ಪಾಲ್ಗೊಳ್ಳುತ್ತಾರೆ. ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ ಮೂಲಗಳನ್ನು ಉಲ್ಲೇಖಿಸಿ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಅಂದುಕೊಂಡಂತೆ ನಡೆದರೆ MS ಧೋನಿ ಮತ್ತು ಮೆಸ್ಸಿ ಮುಖಾಮುಖಿಯಾಗಿ ಫೀಲ್ಡ್ಗೆ ಇಳಿಬಹುದು. ಹಾಗೆ ವಿರಾಟ್ ಕೊಹ್ಲಿ ಕೂಡ ಇರ್ತಾರೆ. ಹಾಗೆ ಸಚಿನ್ ತೆಂಡೂಲ್ಕರ್, ರೋಹಿತ್ ಶರ್ಮಾ ಕೂಡ ಫೀಲ್ಡ್ ನಲ್ಲಿರೋ ಸಾಧ್ಯತೆ ಇದೆ. ಇನ್ನು ಭಾರತದ ಷೇರುಪೇಟೆ ಲಾಸ್ ಮಾಡಿಕೊಂಡಿದೆ. ಹೂಡಿಕೆದಾರರು ಒಂದೇ ದಿನ 5 ಲಕ್ಷ ಕೋಟಿ ರೂಪಾಯಿ ಕಳ್ಕೊಂಡಿದ್ದಾರೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 586 ಪಾಯಿಂಟ್ಸ್ ಕಮ್ಮಿಯಾಗಿ 80,599ಕ್ಕೆ ರೀಚ್ ಆಗಿದೆ. ನಿಫ್ಟಿ 203 ಪಾಯಿಂಟ್ಸ್ ಡೌನ್ ಆಗಿ 24,565ಕ್ಕೆ ತಲುಪಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ 25% ಟ್ಯಾರಿಫ್ ಘೋಷಿಸಿ ಎಕ್ಸಿಕ್ಯೂಟಿವ್ ಆರ್ಡರ್ಗೆ ಸೈನ್ ಹಾಕಿದ್ರು. ಅಲ್ಲದೆ ರಷ್ಯಾದ ಆಯಿಲ್ ಖರೀದಿ ಮಾಡಿದ್ರೆ ಹೆಚ್ಚುವರಿ ಪೆನಾಲ್ಟಿ ಹಾಕೋದಾಗಿನೂ ಟ್ರಂಪ್ ವಾರ್ನ್ ಮಾಡಿದ್ರು. ಟ್ರಂಪ್ರ ಈ ನಿರ್ಧಾರಗಳು ಷೇರುಪೇಟೆಗೆ ನೆಗೆಟಿವ್ ಪರಿಣಾಮ ಬೀರಿವೆ. ಇನ್ನು ವಿದೇಶಿ ಹೂಡಿಕೆದಾರರು ಭಾರತೀಯ ಷೇರುಗಳನ್ನು ಅಗ್ರೆಸಿವ್ ಆಗಿ ಮಾರಾಟ ಮಾಡಿದ್ದಾರೆ. ಜೊತೆಗೆ ಅಮೆರಿಕದ ಡಾಲರ್ ಮೌಲ್ಯ ಕೂಡ ಬೂಸ್ಟ್ ಆಗಿತ್ತು. ಭಾರತದ ದೇಸಿ ಮಾರುಕಟ್ಟೆ ಮೇಲೆ ಇಂಪ್ಯಾಕ್ಟ್ ಮಾಡಿದೆ. ಸುಜ್ಲಾನ್ ಎನರ್ಜಿ, KIOCL ಲಿಮಿಟೆಡ್, ITC, ರಿಲಯನ್ಸ್ ಇಂಡಸ್ಟ್ರೀಸ್ ಷೇರುಗಳು ಗ್ರೀನ್ ನಲ್ಲಿದ್ವು.
ಆದರೆ ವೊಡಾಫೋನ್ ಐಡಿಯಾ, ಟಾಟಾ ಸ್ಟೀಲ್, ಸ್ವಿಗ್ಗಿ, ರಿಲಯನ್ಸ್ ಪವರ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರೆಡ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 12 ಪೈಸೆ ಹೆಚ್ಚಾಗಿ ₹87.53 ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹281 ಕಮ್ಮಿಯಾಗಿ $98,253 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹257 ಕಮ್ಮಿಯಾಗಿ $90,000 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ ₹304 ಕಮ್ಮಿಯಾಗಿ $1,09,646 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರಿಚಾಡಿಲ್ಲ, ಬರೀ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು mastmagga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.